ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಅಭ್ಯರ್ಥಿಗಳು ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ ಅಂತ ಕೇಳಿದ್ರಿ. ಹೌದು ಸ್ನೇಹಿತರೆ, ಎಕ್ಸಾಮ್ ಪೋಸ್ಟ್ಪೋನ್ ಆಗುವ ಸಾಧ್ಯತೆ ತುಂಬಾ ಇದೆ. ಹಾಗಿದ್ರೆ ಕೆಎ ಮಾಡಿದ್ದ ತಪ್ಪುಗಳಾದರೂ ಏನು ಅಂತ ಇವತ್ತಿನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಅದಕ್ಕೂ ಮೊದಲು ಯಾವ ರೀತಿ ಯಾವನ್ನ ಓದ್ಬೇಕಪ್ಪ ಅಂದ್ರೆ ಈ ರೀತಿ ಕ್ವಿಕ್ ರಿವಿಷನ್ ಸಂಬಂಧ ಶಾರ್ಟ್ಕಟ್ ವೇದಾಗ ಓದಬೇಕು. ಆಲ್ರೆಡಿ ಈಗ ಇದಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸ್ ಅನ್ನ ಓದಿರ್ತೀರಿ. ಈ ರೀತಿ ಈಗ ಶಾರ್ಟ್ಕಟ್ ನೋಟ್ಸ್ ಅನ್ನ ಓದಿರಂತೆ ಇಲ್ಲಿ ನೋಡ್ಕೊರಿ. ಕಂಪ್ಲೀಟ್ ಆದ ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಒಟ್ಟು ವಿಧಿಗಳು ಮತ್ತೆ ಯಾವ ಭಾಗದಲ್ಲಿ ಬರುತ್ತೆ, ಅದೇ ರೀತಿ ಯಾವ ವಿಧಿ ಏನನ್ನ ಕಾರ್ಯನ ಮಾಡ್ತದಂತೆ ಕಂಪ್ಲೀಟ್ ಆದ ಮಾಹಿತಿಗಳ ಈ ರೀತಿ ಕ್ವಿಕ್ ರಿವಿಷನ್ ಸಂಬಂಧ ಈ ನೋಟ್ಸ್ ಅನ್ನ ಓದಬಹುದು. ಈಗ ಆದಷ್ಟು ಕೊನೆಯ ಹಂತದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಓನ್ಲಿ ರಿವಿಷನ್ ಪರ್ಪಸ್ ಸ್ಟಡಿಯನ್ನ ಮಾಡ್ಬೇಕು. ರಿವಿಷನ್ ಪರ್ಪಸ್ ಯಾವ ರೀತಿಯಪ್ಪ ಅಂದ್ರೆ ಇಷ್ಟು ದಿವಸ ಏನು ಓದಿರ್ತಲ್ಲ ಅದನ್ನ ಒಂದ್ ಕಡೆ ಶಾರ್ಟ್ ನೋಟ್ಸ್ ಅನ್ನ ಮಾಡ್ಕೊಂಡಿರ್ಬೇಕು. ಮಾಡ್ಕೊಂಡಿರಲಿಲ್ಲಪ್ಪ ಅಂದ್ರೆ ನಿಮಗೆ ಶಾರ್ಟ್ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀರಿ. ಸ್ನೇಹಿತರೆ, ಈಗ ಆಲ್ರೆಡಿ ನೀವು ಭಾರತ ಇತಿಹಾಸಕ್ಕೆ ಸಂಬಂಧಿಸಿ ಕಡಿಮೆ ಒಂದು 700-800 ಪೇಜ್ ಓದಿರ್ತೀರಿ. ನಾವು ನಿಮಗೆ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದ ಕಡಿಮೆ ಸಮಯದಲ್ಲಿ ರಿವಿಷನ್ ಮಾಡೋ ಸಲುವಾಗಿ ಒಂದು 100 ಪೇಜ್ ಇರೋ PDF ಅನ್ನ ರೆಡಿ ಮಾಡಿದ್ದೀವಿ. ಈ ರೀತಿ ಅದು ಕೂಡ ನಿಮಗೆ ಇಲ್ಲಿ ಕ್ವಶನ್ಸ್ ವಿತ್ ಆನ್ಸರ್ ಕೂಡ ಇರುತ್ತೆ, ಪ್ಲಸ್ ನಿಮಗೆ ಡೀಟೇಲ್ಸ್ ಕೂಡ ಇರುತ್ತೆ. ಅಂದ್ರೆ 100 ಪೇಜ್ ಒಳಗಡೆ ಎಲ್ಲ ಕಂಪ್ಲೀಟ್ ಭಾರತ ಇತಿಹಾಸದ ಕ್ವಿಕ್ ರಿವಿಷನ್ ಸಂಬಂಧ ಇಂಪಾರ್ಟೆಂಟ್ ಟಾಪಿಕ್ ಗಳನ್ನ ಅಷ್ಟೇ ಒಳಗೊಂಡಂತೆ ಈ ರೀತಿ ನಿಮಗೆ ಬುಲೆಟ್ ಪಾಯಿಂಟ್ಸ್ ಇರುವ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀವಿ. ನೋಡ್ತಿರ್ಬೋದು ನೀವು ಈ ರೀತಿ ನೋಟ್ಸ್ ಇರುತ್ತೆ. ಇದು ಇಂಪಾರ್ಟೆಂಟ್ ಆಗಿ ನಿಮಗೆ ಕ್ವಿಕ್ ರಿವಿಷನ್ ಸಂಬಂಧ ಮಾಡಿದ ನೋಟ್ಸ್ ಇರುತ್ತೆ. ಯಾರಿಗಾದ್ರೂ ಈ ನೋಟ್ಸ್ ಗಳು ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ. ಸ್ನೇಹಿತರೆ, ಈ ನೋಟ್ಸ್ ಅಲ್ಲಿ ನಿಮಗೆ ಕ್ವಿಕ್ ರಿವಿಷನ್ ಸಂಬಂಧಪಟ್ಟ ಶಾರ್ಟ್ ನೋಟ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ನಿಮಗೆ PC, PSI, SDA, FTA, ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಕಳಿಸಲಾಗ್ತದೆ. ಮುಖ್ಯವಾಗಿ 1 ಇಯರ್ ಕರೆಂಟ್ ಅಫೇರ್ಸ್ ಕೂಡ ಕಳಿಸಲಾಗ್ತದೆ. ಇದ್ರ ಜೊತೆಗೆ 6 to 10th ನೋಟ್ಸ್, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಕೂಡ ಇರುತ್ತೆ. ಇವೆಲ್ಲ ಸೇರಿ ಮೊದಲಿಗೆ 350 ರೂಪಾಯಿ ಈಗ ನೇಮಕಾತಿ ಆದ ಕಾರಣ ಅದೇ ರೀತಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗೋ ಕಾರಣಕ್ಕಾಗಿ ಕೇವಲ 250 ರೂಪಾಯಿ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಇವು ನೋಟ್ಸ್ ಕೊನೆಯ ಹಂತದಲ್ಲಿ ಕ್ವಿಕ್ ರಿವಿಷನ್ ಆಗಿ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಲು ಉಪಯುಕ್ತ ಇರ್ತವೆ. ಇಂಟ್ರೆಸ್ಟ್ ಇದ್ರೆ ಮಾತ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ. ಯಾರು ಕೂಡ ಕಾಲನ ಮಾಡಬೇಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಕಂಪ್ಲೀಟ್ ಆದ ಮಾಹಿತಿನ ಶೇರ್ ಮಾಡಲಾಗುವುದು. ಸ್ನೇಹಿತರೆ, ಈ ನೋಟ್ಸ್ ಬಂದು ನಿಮಗೆ PC ಕೊನೆಯ ಹಂತದಲ್ಲಿ ಓದಬೇಕಾದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಅತ್ಯಂತ ಕಡಿಮೆ ಸಮಯದಲ್ಲಿ ಸಿಲೆಬಸ್ ಅನ್ನ ಕವರ್ ಮಾಡಲು ಶಾರ್ಟ್ ನೋಟ್ಸ್ ಇವಾಗಿರ್ತಾವ. ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಟಾಪಿಕ್ ಗೆ ಬರೋದಾದ್ರೆ ಸ್ನೇಹಿತರೆ, ಎಕ್ಸಾಮ್ ಪೋಸ್ಟ್ಪೋನ್ ಅನ್ನೋ ವಿಷಯ ಈಗ ಯಾಕೆ ತರಾಕತ್ತೀರಿ, ಹಾಲ್ ಟಿಕೆಟ್ ಅನ್ನ ಬಿಟ್ಟ ಮೇಲೆ ಅಂತ ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಗೊಂದಲ ಉಂಟಾಗಿರ್ಬೋದು. ಸ್ನೇಹಿತರೆ, ನಿಮಗೆ ಆಲ್ರೆಡಿ ಗೊತ್ತೇ ಐತಿ, ಇಲ್ಲಿ HK ಅಥವಾ ನಾನ್ HK ಎರಡು ರೀತಿಯ ಪೋಸ್ಟ್ ಗಳು ಅದಾವ್ರಿ. RPC ಅಥವಾ KK ಅಂತಾನು ಕೂಡ ಹೇಳ್ಬೋದು. ಹಾಗಿದ್ರೆ ಈ ಪೋಸ್ಟಿಗೂ ಎಕ್ಸಾಮ್ ಪೋಸ್ಟ್ಪೋನ್ ಆಗಕ ಕಾರಣ ಏನಂತ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಕೇಳ್ಬೋದು. ಸ್ನೇಹಿತರೆ, ಇಲ್ಲಿ ನೋಡ್ರಿ, HK ಮತ್ತು ನಾನ್ HK ಎಕ್ಸಾಮ್ಗಳು ಕೂಡ ಎರಡೂ ಕೂಡ ಆಗಸ್ಟ್ 2ನೇ ತಾರೀಕಿನಿಂದ ಅದಾವ. ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಮುಂಜಾನೆ ನಾನ್ HK ಅದು ಎಕ್ಸಾಮ್ ನಡೀತಂದ್ರೆ RPC ಇದು ನಡೀತೆ ಮಧ್ಯಾಹ್ನ ಮೇಲೆ ಅಂದ್ರೆ 2:30ರಿಂದ. ಇನ್ನು KK ಅಭ್ಯರ್ಥಿಗಳಿಗೆ ಅಥವಾ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳು ಅಥವಾ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಅನ್ನ ನಡೆಸಲು KEದವರು ಡಿಸೈಡ್ ಮಾಡಿದ್ರು. ಆದ್ರೆ ಇಲ್ಲಿ ಏನು ತಪ್ಪುಗಳನ್ನ ಮಾಡ್ಯಾರಪ್ಪ ಅಂದ್ರ, ಈಗ ಒಬ್ಬ ಅಭ್ಯರ್ಥಿ ಇದ್ರಿ, 1ನೇ ಎಕ್ಸಾಮ್ ಬೆಂಗಳೂರಿಗೆ ಬಂದೈತಿ, 2ನೇ ಎಕ್ಸಾಮ್ ಬೇರೆ ಡಿಸ್ಟಿಕ್ ಬಂದ್ಬಿಟ್ಟೈತ್ರಿ. ಆ ಅಭ್ಯರ್ಥಿ ಅಲ್ಲಿಂದ ಹೇಗ್ ಬರ್ಬೇಕು? ಓಕೆ, ಅದೇ ರೀತಿ ಒಂದೇ ಡಿಸ್ಟಿಕ್ ದಾಗ ಇದ್ರೂ ಕೂಡ ಎಕ್ಸಾಮ್ ಸೆಂಟರ್ ಬೇರೆ ಬೇರೆ ಕೂಡ ಬಂದಾವ. ನಿನ್ನೆ ತನ ಸಾಕಷ್ಟು ಅಭ್ಯರ್ಥಿಗಳು ನಮ್ಗ ಕಾಲ್ ಮಾಡಿದ್ರಿ, ಇದನ್ನೇ ಹೇಳಿದ್ರಿ. ನಮ್ದೀಗ KKದ್ದು ಮತ್ತು ನಾನ್ KKದ್ದು ಏನೈತಲ್ಲ ಅಂದ್ರೆ ನಾನ್ HKದ್ದು ಮತ್ತೆ HKದ್ದು ಏನೈತಲ್ಲ ಎಕ್ಸಾಮ್ ಸೆಂಟರ್ ಬೇರೆ ಬೇರೆ ಬಂದಾವ. ಎಕ್ಸಾಮ್ ಇಲ್ಲಿ ನಾನ್ HKದವರು ಏನೈತಲ್ಲ ಬರೀ ಡೈರೆಕ್ಟ್ ಆಗಿ ಒಂದೇ ಎಕ್ಸಾಮ್ ಇರ್ತಾರೆ, ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ನಾನ್ HKದವ್ರಿಗೆ ಏನಾಗತ್ತಲ್ಲ, 2 ಎಕ್ಸಾಮ್ ಅನ್ನ ಹಾಕಿರ್ತಾರ. 2 ಎಕ್ಸಾಮ್ ಹಾಕಿದ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಸೆಂಟರ್ ಏನಿದಲ್ಲ ಒಂದೇ ಬರಬೇಕ್ರಿ. ಇದೆ ಒಂದೇ ಬಂದ್ರ ಮಾತ್ರ ಇಲ್ಲಿ ಎಕ್ಸಾಮ್ ಅನ್ನ 2 ಕೂಡ ಕಂಡಕ್ಟ್ ಅನ್ನ ಮಾಡಕ್ ಬರುತ್ತಾ, ಇಲ್ಲ ಅಂದ್ರೆ ಒಂದು ಪೋಸ್ಟ್ಪೋನ್ ಅನ್ನ ಮಾಡ್ಲೇಬೇಕಾಗ್ತದ. ಸ್ನೇಹಿತರೆ, ಇಲ್ಲಿ HKದಾದ್ರೂ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ಬೋದು, ನಾನ್ HKದಾದ್ರೂ ಕೂಡ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ಬೋದು. ಯಾಕಪ್ಪ ಅಂದ್ರೆ ಇಲ್ಲಿ ಸಾಕಷ್ಟು ಅಭ್ಯರ್ಥಿಗಳಿಗೆ ತೊಂದರೆ ಉಂಟಾಗುತ್ತೆ. ಕಡಿಮೆ ಅಂದ್ರೂ ಕೂಡ ಒಂದು ಹತ್ತತ್ರ ಒಂದು 60,000 ಆದ್ರೂ ಕೂಡ ಅರ್ಜಿ ಕೂಡ ನಾನ್ HKಗೆ ಬಂದಿರ್ತಾವ್ರಿ. HK ಅಭ್ಯರ್ಥಿ 60,000 ಅಭ್ಯರ್ಥಿಗಳ 50,000 ಆದ್ರೂ ಕೂಡ ಅಭ್ಯರ್ಥಿಗಳಾಗ ಇಲ್ಲಿ ತೊಂದರೆ ಉಂಟಾಗ್ತದೆ. ಅದಕ್ಕಾಗಿ ಈ KEದವರು ಎಕ್ಸಾಮ್ ಅನ್ನ ಪೋಸ್ಟ್ಪೋನ್ ಅನ್ನ ಮಾಡಬೇಕು. ಇಲ್ಲ ಪೋಸ್ಟ್ಪೋನ್ ಮಾಡದೇ ಇದ್ರು ಕೂಡ ಇನ್ನೊಂದು ಕೂಡ ದಾರಿ ಐತಿ. ಸ್ನೇಹಿತರೆ, ನಿಮ್ಗೆ ಆಲ್ರೆಡಿ ಕೂಡ ಗೊತ್ತೈತಿ, ಇಲ್ಲಿ ಮಹಿಳೆಯರಿಗೆ ಎಕ್ಸಾಮ್ ಸೆಂಟರ್ ಸಾಕಷ್ಟು ಅಭ್ಯರ್ಥಿಗಳಿಗೆ ಬೆಂಗಳೂರಿಗೆ ಬಂದೈತಿ. ಎಕ್ಸಾಮ್ ಸೆಂಟರ್ ಎಲ್ಲಿ ಬಂದೈತಿ? ಬೆಂಗಳೂರಿಗೆ ಬಂದೈತಿ. ಇದರಿಂದ ಸಾಕಷ್ಟು ಅಭ್ಯರ್ಥಿಗಳಿಗೆ ತೊಂದರೆ ಕೂಡ ಉಂಟಾಗುತ್ತದೆ. ಆದಷ್ಟು KEದವರು ಎಕ್ಸಾಮ್ ಸೆಂಟರ್ ಅನ್ನ ಲೇಡೀಸ್ಗೆ ಏನಿದೆಲ್ಲ ಅವರವರ ಜಿಲ್ಲೆಯಲ್ಲಿ ಕೊಟ್ಟು ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಬೇರೆ ಡಿಸ್ಟಿಕ್ಗೆ ಹಾಕೋದು ಉತ್ತಮ ರೀ. ಯಾಕಪ್ಪ ಅಂದ್ರೆ ಈಗ ಆಲ್ರೆಡಿ ಈಗ 2 ತಪ್ಪಾಗ್ಯಾರ. ಒಂದು KEದವ್ರದ್ದು ಮಾಡಿದೇನಪ್ಪ ಅಂದ್ರೆ HKದ್ದು ನಾನ್ HKದ್ದು ಎಕ್ಸಾಮ್ ಡೇಟ್ ಅನ್ನ ಒಂದ ದಿನ ಇಟ್ಟಾರ, ಬಟ್ ಎಕ್ಸಾಮ್ ಸೆಂಟರ್ ಬೇರೆ ಬೇರೆ ಬಂದಾವ. ಮತ್ತೆ ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ಏನಿದೆಲ್ಲ ಎಕ್ಸಾಮ್ ಸೆಂಟರ್ ದೂರ ಕೊಟ್ರ. ಇದೇನು ದೊಡ್ಡ ಮ್ಯಾಟರ್ ಅಲ್ಲ ಕರೆ. ಬಟ್ ಆದ್ರೆ ಇಲ್ಲಿ HK ಅಭ್ಯರ್ಥಿಗಳದ್ದು ಮತ್ತು ನಾನ್ HK ಅಲ್ಲಿ ಏನಿದೆಲ್ಲ ಕಡಿಮೆ ಒಂದು 50,000 ಅಭ್ಯರ್ಥಿಗಳಿಗೆ ಅಲ್ಲಿ
ಎಕ್ಸಾಮ್ ಅನ್ನ ಬಿಡುವ ಅವಶ್ಯಕತೆ ಬರುತ್ತೆ. ಯಾಕಪ್ಪ ಅಂದ್ರ ಒಂದು HK ಹೋದ್ರ ನಾನ್ HK ಬಿಡ್ಬೇಕು, ನಾನ್ HK ಹೋದ್ರೆ HK ಬಿಡ್ಬೇಕು, ಈ ರೀತಿ ತೊಂದರೆ ಆಗತೈತಿ. ಅದಕ್ಕಾಗಿ KA ಎರಡು ದಾರಿ ಅದ ಇದ್ರಾಗ. ಒಂದು ಎಕ್ಸಾಮ್ ಅನ್ನ ಪೋಸ್ಟ್ಪೋನ್ ಹಾಕ್ಬೇಕು, HK ದಾದ್ರೂ ಹಾಕ್ಬೇಕು, ಇಲ್ಲಾಂದ್ರೆ ನಾನ್ HK ದಾದ್ರೂ ಒಂದ್ ವಾರ ಅಥವಾ ಒಂದ್ 15 ದಿವಸ ಆದ್ರೂ ಕೂಡ ಮುಂದಕ್ಕೆ ಹಾಕ್ಬೇಕು. ಇಲ್ಲಪ್ಪ ಅಂದ್ರ ಈಗ ಆಲ್ರೆಡಿ ಬಿಟ್ಟಿರುವ ಏನಿದೆ ಎಲ್ಲ ನಿಮ್ದು ಹಾಲ್ ಟಿಕೆಟ್ ಅನ್ನ ವಾಪಸ್ ತೆಗೆದುಕೊಂಡು ಹೊಸ ಹಾಲ್ ಟಿಕೆಟ್ ಅನ್ನ ಬಿಡಬೇಕು. ಹೊಸದಾಗಿ ಹಾಲ್ ಟಿಕೆಟ್ ಯಾವ ರೀತಿ ಬಿಡ್ಬೇಕಪ್ಪ ಅಂದ್ರ HK ಅಭ್ಯರ್ಥಿಗಳಿಗೆ ಏನೈತಲ್ಲ, HKದ್ದು ಮತ್ತ ನಾನ್ HKದ್ದು ಎಕ್ಸಾಮ್ ಯಾವೆಲ್ಲ ಅಭ್ಯರ್ಥಿಗಳಿಗೆ ಇರುತ್ತೆ ಅಂತ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಸೆಂಟರ್ ನ ಒಂದೇ ಕೊಡಬೇಕ್ರಿ. ಮತ್ತೆ ಆದಷ್ಟು ಲೇಡೀಸ್ಗೆ ಏನಿದಿಲ್ಲ ಅವರವರ ಡಿಸ್ಟಿಕ್ ಎಕ್ಸಾಮ್ ಸೆಂಟರ್ ನ ಕೊಡೋದು ಉತ್ತಮ ಅಂತ ಹೇಳ್ಬೋದ್ರಿ. ಯಾಕಂದ್ರೆ ಸಾಕಷ್ಟು ಈಗ ಮತ್ತೊಂದು ಸಾರಿ ಏನಿದಿಲ್ಲ, ಈಗ ಏನಾದ್ರು ಹಾಲ್ ಟಿಕೆಟ್ ಅನ್ನ ಬಿಟ್ರೆ ಎರಡೂ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರೆ ಉತ್ತಮ ರೀ. ಲೇಡೀಸ್ಗೂ ಕೂಡ ತುಂಬಾ ತೊಂದರೆ ಆಗತ್ತೆ. ಸಾಕಷ್ಟು ಲೇಡೀಸ್ ಜಾಸ್ತಿ ಜನ ಏನೈತಿಲ್ಲ ಒಟ್ಟು ಕೂಡ ಬೆಂಗಳೂರಿಗೆ ಬಂದತ್ರಿ. ಅದಕ್ಕಾಗಿ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಆಗಲಿ, ಅದೇ ರೀತಿ ಮಹಿಳೆಯರ ಸೇಫ್ಟಿ ತಂತ್ರಾಗಿ ಇದನ್ನ ಅವ್ರವ್ರ ಡಿಸ್ಟಿಕ್ ಗೆ ಕೊಟ್ರೆ ತುಂಬಾ ಉತ್ತಮ ಆಗುತ್ತೆ. ಅದೇ ರೀತಿ HK ದವ್ರದ್ದು ಹಾಲ್ ಟಿಕೆಟ್ ಅನ್ನ ತೆಗೆದುಕೊಂಡು ವಾಪಸ್ ಒಂದೇ ದಿನ ಹಾಲ್ ಟಿಕೆಟ್ ಅಂದ್ರೆ ಎಕ್ಸಾಮ್ ಎರಡೂ ಕೂಡ ಒಂದೇ ಸೆಂಟರ್ ಅಲ್ಲಿ ಬರೋ ರೀತಿ ಮಾಡಿ ಬಿಡ್ಬೇಕು. ಇಲ್ಲಾಂದ್ರೆ ಎಕ್ಸಾಮ್ ಅನ್ನ ಪೋಸ್ಟ್ಪೋನ್ ಮಾಡ್ಬೇಕ್ರಿ. ಈ ಆರ್ಡರ್ ಅಲ್ಲಿ ಒಂದು ದಾರಿ ಈಗ KA ದವರು ತೆಗೆದುಕೊಳ್ಬೇಕ್ರಿ. ಯಾಕಂದ್ರ ಅಫಿಷಿಯಲ್ ಆಗಿ ಇವತ್ತ ಅಥವಾ ನಾಳೆ ನಿಮ್ದು ಇದಕ್ಕೆ ಸಂಬಂಧಿಸಿದಂತೆ ಡೀಟೇಲ್ ಅನ್ನ ಬಿಡ್ತಾರ, ಒಂದು ಸುತ್ತೋಲೆನ ಹೊರಡಿಸಿ. ಇಲ್ಲ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಈಗ ಏನ್ ಮಾಡ್ಬೋದಪ್ಪ ಅಂದ್ರೆ KA ದವರು ಹಾಲ್ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿ, ಬಂದಿರೋ ಹಾಲ್ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿ ಹೊಸದಾಗಿ ಹಾಲ್ ಟಿಕೆಟ್ ಅನ್ನ ಬಿಡುವ ಸಾಧ್ಯತೆ ಜಾಸ್ತಿ ಐತಿ. ಒಂದ್ ವೇಳೆ ಏನಾದ್ರು ಹಾಲ್ ಟಿಕೆಟ್ ಅನ್ನ ಬಿಡ್ಲಿಲ್ಲಪ್ಪ ಅಂದ್ರ 100% ಎಕ್ಸಾಮ್ ಪೋಸ್ಟ್ಪೋಂಡ್ ಆಗತ್ತ. ಓಕೆ, ತಿಳಿತಲ್ಲ ಸ್ನೇಹಿತರೆ. ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಗೊಂದಲ ಉಂಟಾಗೈತಿ. ಈಗ HK ಅಭ್ಯರ್ಥಿಗಳು ಬಹಳ ಕಾಲ್ ಮಾಡಿ ಮೆಸೇಜ್ ಮಾಡಿ ಕೇಳಾಕತ್ತೀರಿ. ನಿಮ್ದು 1 ದಿವಸ ಅಥವಾ 2 ದಿವಸದಲ್ಲಿ ನಿಮ್ ಪ್ರಾಬ್ಲಮ್ ಅನ್ನ ಈಗ KA ದವರು ಸಾಲ್ವ್ ಮಾಡ್ತಾರ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಹಂಗೆ ನಿಮ್ದು ಎಕ್ಸಾಮ್ ಸೆಂಟರ್ ಎಲ್ಲಿ ಬಂದಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಿಗೋಣ. ಶುಭ ದಿನ.